6ನೇ ತರಗತಿ ಕನ್ನಡ ಪೂರಕ ಪಾಠ 3 ಗಾಯನ ಕತ್ತಲು ಮತ್ತು ಗುಮ್ಮಗಳು ಪ್ರಶ್ನೋತ್ತರ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ 1. ವಿಜಿಗೆ ಗುಮ್ಮಗಳ ಬಗ್ಗೆ ಭಯ ಹುಟ್ಟಿದ್ದೇಕೆ? ಉತ್ತರ: ವಿಜಿ ಚಿಕ್ಕವಳಿದ್ದಾಗ ಹಾಲು ಕುಡಿಯದಿದ್ದರೆ, ಊಟ ಮಾಡದಿದ್ದರೆ ಮನೆಯವರು ಗುಮ್ಮ ಬರುತ್ತದೆ ಬೇಗ ಬೇಗ ತಿನ್ನು ಎಂದು ಎದುರಿಸುತ್ತಿದ್ದರು. ಅವರ ಮನೆಯ ಹತ್ತಿರವೇ ಮಳೆಗಾಲದ ರಾತ್ರಿಯಲ್ಲಿ ಗುಮ್ಮಗಳು ಹೂಂ ಹೂಂ ಎಂದು ಸತತವಾಗಿ ಕೂಗುವುದನ್ನು ಕೇಳಿ ಗುಮ್ಮಗಳ ಕುರಿತು ವಿಜಿಗೆ ಭಯ ಹುಟ್ಟಿತು. ಪ್ರಶ್ನೆ ಸಂಖ್ಯೆ 2. ಹಳ್ಳಿಯಲ್ಲಿ ರಾತ್ರಿಯ ಕತ್ತಲು ಹೇಗಿರುತ್ತದೆ? ಉತ್ತರ: ವಿದ್ಯುತ್ ಇಲ್ಲದ ಹಳ್ಳಿಯಲ್ಲಿ ಸುತ್ತಲೂ ದಟ್ಟ ಕಾಡು, ಗದ್ದೆ ಹಾಗೂ ತೋಟಗಳಿದ್ದು, ಚಿನ್ಮಣಿ ದೀಪ ಬಿಟ್ಟರೆ ಹೊರಗೆಲ್ಲ ಜಗತ್ತನ್ನೇ ಮಸಿಯಲ್ಲಿ ಅದ್ದಿದಂತೆ ದಟ್ಟ ಕತ್ತಲಿರುತ್ತಿತ್ತು. ಅದರಲ್ಲೂ ಮೋಡಗಳು ತುಂಬಿದ ಮಳೆಗಾಲ ಹಾಗೂ ಅಮಾವಾಸ್ಯೆಯ ರಾತ್ರಿಯಲ್ಲಿ ಕಣ್ಣಿಗೆ ಕಣ್ಣು ತಾಕಿಸಿದರೂ ಕಾಣದಷ್ಟು ಕತ್ತಲು ಕಟುವಾಗಿರುತ್ತಿತ್ತು. ಪ್ರಶ್ನೆ 3. ರಾತ್ರಿಯ ಕತ್ತಲಿನಲ್ಲಿ ಬೆಳಕು ಹುಟ್ಟಿಸಿಕೊಳ್ಳಲು ಹಳ್ಳಿಗರು ಏನೇನು ಉಪಾಯಗಳನ್ನು ಮಾಡುತ್ತಾರೆ? ಉತ್ತರ: ಹಳ್ಳಿಗರು ಸಂಜೆಯಾಗುತ್ತಿದ್ದಂತೆ ಚಿನ್ಮಣಿ ದೀಪಗಳು, ಲ್ಯಾಂಪ್ಗಳು ಹಾಗೂ ದೇವರ ದೀಪಗಳನ್ನು ಹಚ್ಚುತ್ತಿದ್ದರು. ಮನೆ ಹತ್ತಿರ ಓಡಾಡಲು ಚಿನ್ಮಣಿ ದೀಪವನ್ನು, ದೂರದ ಪ್ರಯಾಣಕ್ಕಾಗಿ ಬ್ಯಾಟರಿಯನ್ನು ಅಥವಾ ತೆಂಗು ಅಡಿಕೆ ಗರಿಗಳಿಂದ ತಯಾರಿಸಿದ ಸೊಂಡಿಯನ್ನು ಬಳಸುತ್ತಿದ್ದರು. ಮಾರುದ್ದದ ಸೊಂಡಿಯ ತುದಿಗೆ ಬೆಂಕಿ ಹಚ್ಚಿ ಬೀಸುತ್ತಾ ಮೈಲಿಗಟ್ಟಲೆ ನಡೆಯುತ್ತಿದ್ದರು. ಪ್ರಶ್ನೆ 4. ಯಕ್ಷಗಾನ ನೋಡಲು ಹೋಗಿ ಬರುವ ರಾತ್ರಿಗಳ ಅನುಭವಗಳೇನು? ಉತ್ತರ: ಯಕ್ಷಗಾನಕ್ಕೆ ಹೋಗುವಾಗ ಅವತ್ತಿನ ಯಕ್ಷಗಾನ ಹೇಗಿರಬಹುದು ಎಂದು ಚರ್ಚಿಸುತ್ತಾ, ವಾಪಸ್ ಬರುವಾಗ ನೋಡಿದ ಯಕ್ಷಗಾನ ಕುರಿತು ವಿಮರ್ಶೆ ಹಾಗೂ ಟೀಕೆ ಟಿಪ್ಪಣಿಗಳನ್ನು ಮಾಡುತ್ತಿದ್ದರು. ಆ ನಿಶ್ಶಬ್ದ ರಾತ್ರಿಯಲ್ಲಿ ಬ್ಯಾಟರಿ ಹಿಡಿದು ಕಾಡಿನಲ್ಲಿ ನಡೆಯುವಾಗ ಕಾಡಿನ ಶುದ್ಧ ಗಾಳಿಯನ್ನು ಹೀರಬಹುದಿತ್ತು. ಪ್ರಶ್ನೆ 5. ವಿಜಿ ಕತ್ತಲಿನ ಭಯವನ್ನು ಹೇಗೆ ಗೆದ್ದಳು? ಉತ್ತರ: ಕತ್ತಲು ಮತ್ತು ಕಾಡಿನ ವಾತಾವರಣದಲ್ಲೇ ಬಾಲ್ಯದಿಂದ ಬೆಳೆದಿದ್ದರಿಂದ ವಿಜಿಗೆ ಹೆದರಿಕೆ ಕಡಿಮೆಯಾಯಿತು. ತೋಟದ ತನಕ ಕತ್ತಲಿನಲ್ಲಿ ಒಬ್ಬಳೇ ಬ್ಯಾಟರಿ ಹಿಡಿದು ಹೋಗಿ ಬರುವ ಧೈರ್ಯ ಬೆಳೆಸಿಕೊಂಡಳು. 9ನೇ ತರಗತಿಗೆ ಬಂದಾಗ ರಾತ್ರಿ ಉಪ್ಪರಿಗೆಯಲ್ಲಿ ಒಬ್ಬಳೇ ಮಲಗಿ ನಿದ್ರೆ ಬರುವವರೆಗೂ ಕತ್ತಲನ್ನು ದಿಟ್ಟಿಸುತ್ತಾ ಮಲಗುವುದನ್ನು ಅಭ್ಯಾಸ ಮಾಡಿಕೊಂಡು ಕತ್ತಲಿನ ಭಯವನ್ನು ಸಂಪೂರ್ಣವಾಗಿ ಗೆದ್ದಳು. ಕೆಳಗಿನ ಕವಿಗಳ ಜನ್ಮಸ್ಥಳ, ಕಾಲ, ಬಿರುದು ಅಥವಾ ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ. ಕವಿ ಕೃತಿ ಪರಿಚಯ. ವಿಜಯಶ್ರೀ ಹಾಲಾಡಿ. ವಿಜಯಶ್ರೀ ಹಾಲಾಡಿ ಅವರು ಏಪ್ರಿಲ್ 28, 1975 ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಹಾಲಾಡಿ ಗ್ರಾಮದಲ್ಲಿ ಜನಿಸಿದರು. ಇವರು ಪಪ್ಪು ನಾಯಿಯ ಪಿಪಿ, ಓಟಿ ಖ್ಯಾತ ತಲೆಕುಣಿಸಿ, ಸೂರಕ್ಕಿ ಗೇಟು ಮುಂತಾದ ಮಕ್ಕಳ ಕೃತಿಗಳನ್ನು ರಚಿಸಿದ್ದಾರೆ. ಇವರ ಪಪ್ಪು ನಾಯಿಯ ಪಿಪಿ ಕೃತಿಗೆ 2015 ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪುಸ್ತಕ ಬಹುಮಾನ ದೊರೆತಿದೆ. ಲೇಖಕಿ ವಿಜಯಶ್ರೀ ಹಾಲಾಡಿ ಅವರು